ಎಂಥ ಒಂದು ದುರಂತ ಇದು ಅಂತಂದ್ರೆ ವೀಕ್ಷಕರೇ, ಇಂಥದ್ದನ್ನೆಲ್ಲ ಗ್ರಾಫಿಕ್ಸ್ ಅಲ್ಲೂ ಅಥವಾ ಸಿನಿಮಾಗಳಲ್ಲೂ ನೋಡಿ ಗೊತ್ತಿತ್ತು. ಆದರೆ ಅದೆಲ್ಲವನ್ನ ಮೀರಿಸುವ ಹಾಗೆ ಈ ದುರಂತ ಸಂಭವಿಸಿರ್ತಕ್ಕಂಥದ್ದು. ಲಕ್ಷಾಂತರ ಬಂಡೆಗಳು ಕೊಚ್ಕೊಂಡು ಬಂದಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗಿದೆ. ಹೇಗಿದೆ ಚಿತ್ರಣ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ. ಪ್ರವಾಹದಲ್ಲಿ ಕೊಚ್ಚಿ ಹೋದ 4 ಗ್ರಾಮ. ನೆರೆ ಹೊಡೆತಕ್ಕೆ ಈಶ್ವರನ ದೇಗುಲವೇ ನಾಪತ್ತೆ. ದೇವರನಾಡು ಪ್ರವಾಸಿಗರ ಸ್ವರ್ಗ ಇದೀಗ ನರಕಕೂಪವಾಗಿ ಬದಲಾಗಿದೆ. ನೈಸರ್ಗಿಕ ವಿಕೋಪಕ್ಕೆ 4 ಗ್ರಾಮಗಳ ನಾಮಾವಶೇಷ ಇಲ್ಲದಂತಾಗಿದೆ. ಕ್ಷಣ ಕ್ಷಣಕ್ಕೂ ಮರಣ ಮೃದಂಗ ಬಾರಿಸುತ್ತಿದೆ. ರಕ್ಷಣಾ ಸಿಬ್ಬಂದಿ ಗಾಳಿ ಮಳೆ ಹಗಲಿರುಳು ಎನ್ನದೇ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಚೂರಲ್ ಮಲೆಯಲ್ಲಿ ಈಶ್ವರನ ದೇಗುಲವನ್ನೇ ಪ್ರವಾಹ ಆಪೋಷಣ ಪಡೆದಿದೆ. ಪ್ರಾಕೃತಿಕ ವಿಕೋಪಕ್ಕೆ ಚೂರಲ್ ಮಲೈ ಗ್ರಾಮ ಸಂಪೂರ್ಣ ನಶಿಸಿ ಹೋಗಿದೆ. ದೇವಸ್ಥಾನದಲ್ಲಿ ಒಬ್ಬರು ಅರ್ಚಕರು ಮಲಗುತ್ತಿದ್ರು ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ವಿಡಿಯೋ ಒಂದು ಲಭ್ಯವಾಗಿದೆ. ಇನ್ನು ಈ ಕುರಿತು ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿ ರಂಜಿತ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಶಿವನ ದೇವಾಲಯ ಇದು. ಆದರೆ ಶಿವನ ದೇವಾಲಯ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಈ ಶಿವನ ದೇವಾಲಯದಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ನೋಡಿ, ನೀವು ಗರ್ಭಗುಡಿ ಈ ಮುಖಕ್ಕೆ ಫೇಸಿಂಗ್ ಇತ್ತು. ಈ ಮುಖದ ಫೇಸಿಂಗ್ನೊಂದಿಗೆ ಗರ್ಭಗುಡಿ ಇತ್ತು. ಆ ಗರ್ಭಗುಡಿಯ ಪಕ್ಕದಲ್ಲಿ ಇತರ ದೇವರುಗಳು ಕೂಡ ಇದ್ವು. ಆದರೆ ಸಂಪೂರ್ಣವಾಗಿ ಚೂರನ್ಮಲೆಯ ಶಿವನ ದೇವಾಲಯ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ದೇಗುಲದ ಜೊತೆಗೆ ಚೂರಲ್ ಮಲೆಯಿಂದ ಮುಂಡಕೈಗೆ ಸಂಪರ್ಕಿಸುವ ಸೇತುವೆ ಕೂಡ ಕೊಚ್ಚಿ ಹೋಗಿದೆ. ಒಟ್ಟಾರೆ ದೇವರನಾಡು ಇದೀಗ ಸ್ಮಶಾನದ ಬೀಡಾಗಿ ಬದಲಾಗಿರೋದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಪ್ಡೇಟ್ ಪಡ್ಕೊಳ್ಳೋಣ. ಚೂರಲ್ ಮಲೆಯಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಸಾಕಷ್ಟು ಈಗ ಕಾರ್ಯಾಚರಣೆ ದಿನಕ್ಕೂ ಇನ್ನೂ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಶವಗಳು ಕೊಳಿತಾ ಇರತ್ತೆ. ಅಲ್ಲಿ ಲಕ್ಷಾಂತರ ಬಂಡೆಗಳು ಬಂದು ಪ್ರವಾಹದಲ್ಲಿ ಹರ್ಕೊಂಡು ಬಂದು ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ಬಂಡೆಗಳೇ ಇದ್ವೇನೋ ಅನ್ನೋಷ್ಟರ ಮಟ್ಟಿಗೆ ಅಲ್ಲಿ ಬಂಡೆಗಳೇ ತುಂಬಿಕೊಂಡಿದೆ. ಸೊ ಎಷ್ಟರ ಮಟ್ಟಿಗೆ ಎಫಿಷಿಯೆಂಟ್ ಆಗಿ ಕಾರ್ಯಾಚರಣೆ ಮಾಡಕ್ ಸಾಧ್ಯ ಆಗ್ತಾ ಇದೆ? ಇವತ್ತಿನ ಒಟ್ಟು ಕಾರ್ಯಾಚರಣೆ ಯಾವೆಲ್ಲ ರೀತಿಯಲ್ಲಿ ನಡೀತಾ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಸಾಗರೋಪಾದಿಯಲ್ಲಿ ಸಾಗ್ತಾ ಇದೆ. ಒಂದು ಚಾಲೆಂಜ್ ಆರ್ಮಿ ಮತ್ತೆ ಅಲ್ಲಿದ್ದಂಥ ಸಿಬ್ಬಂದಿಗೆ ಅಂತ ಹೇಳಿದರೆ, ಆ ಬಂಡೆಗಳ ಜೊತೆಗೆ ಆ ಗುಡ್ಡದ ಮಣ್ಣು ಏನು ಕುಸಿತಾಗ ಆ ಮರ ಗಿಡಗಳೆಲ್ಲವೂ ಕೂಡ ಜರಿದಿರೋದ್ರಿಂದಾಗಿ ಕಾರ್ಯಾಚರಣೆಗೆ JCB ಕೆಲಸಕ್ಕೆ ಗಂಟೆಗಳು ತಗುಲ್ತಾ ಇದೆ. ಇನ್ನೂ ಕೂಡ ನಾವು ಮುಂದುವರೆದು ನೋಡ್ತಾ ಹೋದಾಗೆ ಆ ಶವಗಳು ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರೋದು ಗಬ್ಬು ನಾರ್ತಾ ಇದೆ. ಶ್ವಾನದಳದ ಮೂಲಕ ಅದನ್ನು ಐಡೆಂಟಿಫೈ ಮಾಡೋ ಕೆಲಸವನ್ನು ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆರ್ಮಿ ಅಂತೂ ಹಗಲು ರಾತ್ರಿ ಎನ್ನದೇ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಇನ್ನು ಮುಂಡಕ್ಕೈ ಅನ್ನೋ ಜಾಗ, ಚೂರನ್ಮಲೆಯಿಂದ ಮುಂಡಕ್ಕೈ ಅನ್ನೋ ಜಾಗ ಏನು ಗುಡ್ಡ ಕುಸಿತ ಉಂಟಾಯಿತು ಆರಂಭದಲ್ಲಿ, ಆ ಸ್ಥಳ ಏನಿದೆಯಲ್ಲ ಅಲ್ಲಿ ಈಗ ಕ್ಷಿಪ್ರಗತಿಯಲ್ಲಿ ವೇಗವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ಚೂರನ್ಮಲೆಯಲ್ಲಿ ಸಿಲುಕಿರುವಂಥ ಆಲ್ಮೋಸ್ಟ್ ಹೆಚ್ಚಿನ ದೇಹಗಳನ್ನು ಶವವನ್ನು ಹೊರ ತೆಗೆದಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಕೇಳಿಸಿದ್ದು JCBಗಳ ಕೆಲಸ, JCBಗಳ ಸೌಂಡ್ ಕೇಳಿಸ್ತಾ ಇತ್ತು. ಮತ್ತೆ ಅಲ್ಲಿ ಒಂದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಇನ್ನೀಗ JCB ಕೆಲಸ ಈಗ ಮುಂಡಕ್ಕೈ ಕಡೆಗೆ ಸಾಗ್ತಾ ಇದೆ. ಮುಂಡಕ್ಕೈಗೆ ಹೋಗೋದಕ್ಕೆ ಸಾಧ್ಯ ಆಗಿದೆ. ಈಗ ಸೇತುವೆ ನಿರ್ಮಾಣ ಆದ ನಂತರ ದೊಡ್ಡ ದೊಡ್ಡ ವಾಹನಗಳು ಮೂವ್ ಆಗ್ತಾ ಇದ್ದಾವೆ, ಟ್ರಕ್ಗಳು ಮೂವ್ ಆಗ್ತಾ ಇದ್ದಾವೆ. ಆ ಭಾಗದಲ್ಲಿ ಸಿಲುಕಿರುವಂಥ ದೇಹಗಳನ್ನು ಹೊರಗಡೆ ತೆಗೆಯೋದಕ್ಕೆ ಈಗ ಸಿಬ್ಬಂದಿ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮುಂಡಕ್ಕೈ ಭಾಗದಿಂದ ಈಗ ಶವಗಳ ಯಾತ್ರೆಯೇ ಈ ಕಡೆ ಬರ್ತಾ ಇದೆ ಅಂತ ಹೇಳಿದರೆ, ಶವಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಾ ಇರೋದ್ರಿಂದಾಗಿ ಅದನ್ನೀಗ ಆಂಬ್ಯುಲೆನ್ಸ್ಗಳ ಮೂಲಕ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಲ್ಲಿ ಕೆಲವು ಪಾಯಿಂಟ್ಗಳನ್ನು ಮಾಡಿದ್ದಾರೆ. ಆ ಪಾಯಿಂಟ್ಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಅವರು ಕೆಲವೇ ಹೊತ್ತಿನಲ್ಲಿ ಬಂದರು. ರಾಹುಲ್ ಗಾಂಧಿ ನಿನ್ನೆ ಕೂಡ ಬಂದಿದ್ರು. ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ KC ವೇಣುಗೋಪಾಲ್ ಅವರು ಬಂದಿದ್ರು. ಈಗ ನೋಡಿ, ಇನ್ನೊಂದು ಡೆಡ್ ಬಾಡಿ ಹೋಗ್ತಾ ಇದೆ. ಆ ಆಂಬ್ಯುಲೆನ್ಸ್ ನಲ್ಲಿ ಡೆಡ್ ಬಾಡಿ, ಈಗ ನನ್ನ ಹಿಂದೆ ಬಂದಂಥ ಆಂಬ್ಯುಲೆನ್ಸ್ ನಲ್ಲಿ ಡೆಡ್ ಬಾಡಿ ಆಸ್ಪತ್ರೆ ಕಡೆಗೆ ಮೂವ್ ಆಗ್ತಾ ಇತ್ತು.
ರಾಹುಲ್ ಗಾಂಧಿ ಕೂಡ ಈ ಸ್ಥಳದ ಒಂದು ಸಂತ್ರಸ್ತರನ್ನ ಮಾತಾಡಿಸೋದಕ್ಕೆ ಬಂದಿದ್ರು. ಹಾಗೆ ಚೂರನ್ ಮಲೈಗೂ ಕೂಡ ರಾಹುಲ್ ಗಾಂಧಿ ಬಂದಿದ್ರು. ಚೂರನ್ ಮಲೆಯ ಆ ಗಂಭೀರ ಸ್ಥಿತಿಯನ್ನು ರಾಹುಲ್ ಗಾಂಧಿ ನೋಡಿದ್ದಾರೆ. ವಯನಾಡು ಕ್ಷೇತ್ರದ ಸಂಸದರಾಗಿರುವಂಥ ರಾಹುಲ್ ಗಾಂಧಿ ಅದೆಲ್ಲವನ್ನು ಕೂಡ ಈಗ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ನಿರಾಶ್ರಿತ ಕೇಂದ್ರಗಳಂತೂ ಜನ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಹೆಚ್ಚಿನ ಸಹಾಯದ ಹಸ್ತ ಚೂರನ್ ಮಲೈ ಆದಿಯಾಗಿ ಎಲ್ಲೆಲ್ಲಿ ಅಫೆಕ್ಟ್ ಆಗಿದೆ ಆ ಭಾಗಕ್ಕೆ ಹರಿದು ಬರ್ತಾ ಇದೆ. ಕಾರ್ಯಾಚರಣೆ ನಿರಂತರವಾಗಿ ಅಂತೂ ಸಾಗ್ತಾ ಇದೆ. ಅಲ್ಲಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಕ್ಲಿಷ್ಟ ಆಗ್ತಾ ಇದೆ. ಆದರೂ ಕೂಡ ಸೇನಾ ಸಿಬ್ಬಂದಿ ಸಮರೋಪಾದಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ರೆಸ್ಕ್ಯೂ ಆಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಸಹಾಯ ಹಸ್ತವನ್ನ ಕೇರಳ ಕೇಳಿರೋದ್ರಿಂದಾಗಿ ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಹಾಯ ಸಿಗ್ತಾ ಇದೆ. ಅದ್ರ ಜೊತೆಗೆ ಕ್ಷಿಪ್ರಗತಿಯಲ್ಲಿ ಆಪರೇಷನ್ ನಡೀತಾ ಇದೆ, ರೆಸ್ಕ್ಯೂ ಆಪರೇಷನ್ಸ್. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರಂಜಿತ್ ಡೀಟೇಲ್ಸ್ಗಾಗಿ. ಕೇರಳದ ಮಹಾ ದುರಂತದಲ್ಲಿ ಸಾವಿನ ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ. 330 ಮಂದಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಂಡೆಗಳು ಅಷ್ಟು ದೊಡ್ಡ ಪ್ರವಾಹದಲ್ಲಿ ಸಾವಿರಾರು ಬಂಡೆಗಳು ಕೊಚ್ಕೊಂಡು ಬಂದರೆ ಮನುಷ್ಯರು ಉಳಿಯೋದಕ್ಕೆ ಸಾಧ್ಯನಾ? ಆದ್ರೆ ಇದ್ರು ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರ್ತಾನೆ ಇದೆ. 330 ಮಂದಿ ಅಧಿಕೃತವಾಗಿ ಸತ್ತೋಗಿರ್ತಕ್ಕಂಥದ್ದು. ಪುಂಜರವಟ್ಟಂ ಅಂದ್ರೆ ಮೊದಲು ಗುಡ್ಡ ಕುಸಿತ ಆಯ್ತಲ್ಲ ವೀಕ್ಷಕರೇ, ಆ ಪ್ರದೇಶ ಮೊದಲು ಗುಡ್ಡ ಕುಸಿದ ಜಾಗ ಸಂಪೂರ್ಣ ಸರ್ವನಾಶ. ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ ಇವತ್ತು ನೂರಾರು ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸುವಂತಾಗಿದೆ. ಮೂಕರೋಧನೆ ಒಂದು ಕಡೆ, ತಮ್ಮವರನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರುವಂತದ್ದು ಮತ್ತೊಂದು ಕಡೆ. ಈಗ ನಾನಿರುವಂತಹ ಜಾಗ ಏನಿದೆಯಲ್ಲ, ಇದು ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗದ ಕೆಳಭಾಗದಲ್ಲೇ ಇರುವಂತಹ ಪಿಂಜಾರಮಟ್ಟಂ ಅನ್ನುವ ಜಾಗ. ನಾನೀಗ ನಿಂತಿರುವಂತಹ ಜಾಗವು ಕೂಡ ಒಂದು ಮನೆ ಸರ್ವನಾಶ ಆಗಿದೆ. ಆ ಮನೆಯ ಮೇಲೆ ನಿಂತಿದ್ದೀನಿ. ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಮನೆಯ ಮೇಲ್ಛಾವಣಿ ಯಾವ ರೀತಿಯಾಗಿ ಇಲ್ಲಿ ಕುಸಿದು ಬಿದ್ದಿದೆ ಅಂತ ಹೇಳಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಸರ್ವನಾಶ ಆಗಿರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೋಡಿ, ಮನೆಗಳ ಅವಶೇಷಗಳಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲೊಂದು ಕಡೆ ಬುಲೆಟ್ ಬೈಕ್ ಕೂಡ ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿರುವಂತಹ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ. ನೋಡಿ, ಮನೆಗಳೆಲ್ಲವೂ ಕೂಡ ಸರ್ವನಾಶ ಆಗಿದೆ. ಇಲ್ಲಿ ಎಷ್ಟು ಜನ ನಾಪತ್ತೆ ಆಗಿದ್ದಾರೆ ಅಂತೇಳಿ ಇನ್ನೂ ಕೂಡ ಸರಿಯಾದಂತಹ ಲೆಕ್ಕವೂ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ನಮ್ಮ ಕ್ಯಾಮ್ರಾ ಪರ್ಸನ್ ಕೃಷ್ಣ ನನ್ನ ಎಡಭಾಗದಲ್ಲಿರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದಾರೆ. ಚಿಲಿಯೋರ್ ಅನ್ನುವ ನದಿ ಏನಿದೆ, ಆ ನದಿ ಯಾವಾಗ್ಲೂ ಕೂಡ ಇದೇ ತರ ಹರಿತಾ ಇರುತ್ತೆ. ಈ ನದಿ ಹರಿತಾ ಇರುವಂತದ್ದು ಒಂದು ಕಡೆ ಆದ್ರೆ, ನದಿಯ ಪಕ್ಕದಲ್ಲೇ ಇದ್ದಂತಹ ಈ ಪಿಂಜಾರಮಟ್ಟಂ ಅನ್ನುವ ಜಾಗದಲ್ಲಿದ್ದಂತಹ 10 ಮನೆಗಳು ಇವತ್ತು ಸರ್ವನಾಶ ಆಗಿದೆ. ಮತ್ತೊಂದು ಜಾಗವನ್ನ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ. ಮೊದಲು ಲ್ಯಾಂಡ್ ಸ್ಲೈಡ್ ಆದಂತಹ ಜಾಗ ಯಾವುದು ಅನ್ನೋದನ್ನ ನಮ್ಮ ಕ್ಯಾಮ್ರಾಮನ್ ಝೂಮ್ ಮಾಡಿ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಪಿಂಜಾರಮಟ್ಟಂ ಅನ್ನುವ ಜಾಗದ ಹಿಂಬದಿಯಲ್ಲಿರುವಂತಹ ದಟ್ಟವಾದಂತಹ ಅರಣ್ಯ ಪ್ರದೇಶ ಏನಿದೆ, ಅರಣ್ಯ ಪ್ರದೇಶದಲ್ಲಿ ನಮಗೆ ಕಾಣೋದಕ್ಕೆ ಸಿಗ್ತಾ ಇರುವಂತಹ ಬೆಟ್ಟ ಏನಿದೆಯಲ್ಲ, ಆ ಬೆಟ್ಟದ ಮಧ್ಯ ಭಾಗದಲ್ಲಿ ಅಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು. ನೋಡಿ, ನಿಮಗೆ ಅವರು ಬಳಸ್ತಾ ಇದ್ದಂತಹ ಬಟ್ಟೆಗಳು,